ಕಾಡಿನಲ್ಲಿ ಇರಬೇಕಾಗಿದ್ದ ಆನೆ ನಾಡಿಗೆ ಬಂದಿದ್ದು ಅಲ್ಲದೆ ಅರಣ್ಯ ಇಲಾಖೆ ಕಚೇರಿ ಬಳಿಯೇ ಬಂದಿರುವ ಘಟನೆ ಕೊಡಗಿನಲ್ಲಿ ನಡೆದಿದೆ. ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದ ಜನ ಕಾಡಾನೆಯನ್ನ ಕಂಡು ಗಾಬರಿಯಾಗಿದ್ದಾರೆ. ಕಾಡಿನ ಅಂಚಿನಿಂದ ನಾಡಿಗೆ ದಾಂಗುಡಿ ಇಟ್ಟಿದೆ. ಯಾನೆ ಅರಣ್ಯ ಇಲಾಖೆ ಕಚೇರಿ ಆವರಣಕ್ಕೆ ಬಂದಿದೆ. ಮುಖ್ಯ ರಸ್ತೆಯಲ್ಲಿ ಜನರನ್ನ ಓಡಾಡಿಸಿದೆ. ಒಂಟಿ ಸಲಗವನ್ನ ಕಂಡು ಜನ ಗಲಿಬಿಲಿಯಾಗಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆಯ ತಿತಿಮತಿಯಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಹಾನಿ ಮಾಡದೆ ಕಾಡಿಗೆ ವಾಪಸ್ ನಡೆದಿದೆ ಆನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಅರಣ್ಯ ಇಲಾಖೆಯ ಕಚೇರಿ ಆವರಣಕ್ಕೇನೆ ಬಂದಿದೆ ಆನೆ. ಯಾರ ಅಕ್ಕನ ಅಂಗಡಿಗೆ ಹೋಗಕ್ಕೆ ಹೇಳಿ. ಕಾರು ಅಂಗಡಿಗೆ ಹೋಗಕ್ಕೆ ಹೇಳಿ. ಗಗನ್ ಗಗನ್ ಅಲ್ಲಿ ನೋಡ ಆನೆ ಬಂತು ಗ್ರೌಂಡ್ ಹತ್ರ ನೋಡು, ಶೆಡ್ ಹತ್ರ. ಕಾರಿಂದ ಹೋಗ್ಕೇಳು. ಹಿಂಗೆ ಓಡಿಸ್ಬೇಕಾದ್ರು ತೋಟದೊಳಗೇನೆ. ಇಲ್ಲ ಕಾರಿಂದ ಹೋಗ್ಕೇಳು. ಹಿಂಗೆ ಓಡಿಸ್ಬೇಕಾದ್ರು ತೋಟದೊಳಗೇನೆ. ಇಲ್ಲ ನಮ್ಮನೆ ಆಫೀಸ್ ಮುಂದೆ ಆಫೀಸ್ ಮುಂದೆ ಹುಡುಗರು ಯಾರು ಇದ್ರೆ ಬರ್ಬೇಡಿ, ಹಂಗೆ ಹೋಗ್ಬಿಡಿ ಆ ಕಡೆಗೆ. ಬರ್ಬೇಡಿ, ಹೋಗ್ಬಿಡಿ ಹಂಗೆ. ಹುಡುಗರು ಯಾರ ಅಕ್ಕನ ಅಂಗಡಿಗೆ ಹೋಗಕ್ಕೆ ಹೇಳಿ. ಹೋಗ್ಬಿಡಿ ಅಕ್ಕ, ಮುಂದೆ ಆಫೀಸ್ ಮುಂದೆ ಹುಡುಗರು ಯಾರು ಇದ್ರೆ ಬರ್ಬೇಡಿ, ಹಂಗೆ ಹೋಗ್ಬಿಡಿ ಆ ಕಡೆಗೆ. ಬರ್ಬೇಡಿ, ಹೋಗ್ಬಿಡಿ ಹಂಗೆ. ಹುಡುಗರು ಯಾರ ಅಕ್ಕನ ಅಂಗಡಿಗೆ ಹೋಗಕ್ಕೆ ಹೇಳಿ. ಕಾಡಿನಲ್ಲಿ ಇರಬೇಕಾಗಿದ್ದ ಆನೆ ನಾಡಿಗೆ ಬಂದಿದ್ದು ಅಲ್ಲದೆ ಅರಣ್ಯ ಇಲಾಖೆ ಕಚೇರಿ ಬಳಿಯೇ ಬಂದಿರುವ ಘಟನೆ ಕೊಡಗಿನಲ್ಲಿ ನಡೆದಿದೆ. ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದ ಜನ ಕಾಡಾನೆಯನ್ನ ಕಂಡು ಗಾಬರಿಯಾಗಿದ್ದಾರೆ. ಕಾಡಿನ ಅಂಚಿನಿಂದ ನಾಡಿಗೆ ದಾಂಗುಡಿ ಇಟ್ಟಿದೆ. ಯಾನೆ ಅರಣ್ಯ ಇಲಾಖೆ ಕಚೇರಿ ಆವರಣಕ್ಕೆ ಬಂದಿದೆ. ಮುಖ್ಯ ರಸ್ತೆಯಲ್ಲಿ ಜನರನ್ನ ಓಡಾಡಿಸಿದೆ. ಒಂಟಿ ಸಲಗವನ್ನ ಕಂಡು ಜನ ಗಲಿಬಿಲಿಯಾಗಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆಯ ತಿತಿಮತಿಯಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಹಾನಿ ಮಾಡದೆ ಕಾಡಿಗೆ ವಾಪಸ್ ನಡೆದಿದೆ ಆನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಅರಣ್ಯ ಇಲಾಖೆಯ ಕಚೇರಿ ಆವರಣಕ್ಕೇನೆ ಬಂದಿದೆ ಆನೆ. ಬರ್ಬೇಡಿ, ಹೋಗ್ಬಿಡಿ ಹಂಗೆ. ಯಾರ ಅಕ್ಕನ ಅಂಗಡಿಗೆ ಹೋಗಕ್ಕೆ ಹೇಳಿ. ಕಾರು ಆ ಕಡೆ ಹೋಗ್ಬಿಡಿ ಹಂಗೆ. ಅಂಗಡಿಗೆ ಹೋಗಕ್ಕೆ ಹೇಳಿ. ಅಂಗಡಿಗೆ ಹೋಗಿ. ಗಗನ್ ಗಗನ್ ಅಲ್ಲಿ ನೋಡ ಆನೆ ಬಂತು ಗ್ರೌಂಡ್ ಹತ್ರ ನೋಡು, ಶೆಡ್ ಹತ್ರ. ಕಾರಿಂದ ಹೋಗ್ಕೇಳು. ಹಿಂಗೆ ಓಡಿಸ್ಬೇಕಾದ್ರು ತೋಟದೊಳಗೇನೆ. ಇಲ್ಲ ಕಾರಿಂದ ಹೋಗ್ಕೇಳು. ಹಿಂಗೆ ಓಡಿಸ್ಬೇಕಾದ್ರು ತೋಟದೊಳಗೇನೆ. ಇಲ್ಲ ನಮ್ಮನೆ ಆಫೀಸ್ ಮುಂದೆ ಆಫೀಸ್ ಮುಂದೆ ಹುಡುಗರು ಯಾರು ಇದ್ರೆ ಬರ್ಬೇಡಿ, ಹಂಗೆ ಹೋಗ್ಬಿಡಿ ಆ ಕಡೆಗೆ. ಬರ್ಬೇಡಿ, ಹೋಗ್ಬಿಡಿ ಹಂಗೆ. ಹುಡುಗರು ಯಾರ ಅಕ್ಕನ ಅಂಗಡಿಗೆ ಹೋಗಕ್ಕೆ ಹೇಳಿ. ಹೋಗ್ಬಿಡಿ ಅಕ್ಕ, ಮುಂದೆ ಆಫೀಸ್ ಮುಂದೆ ಹುಡುಗರು ಯಾರು ಇದ್ರೆ ಬರ್ಬೇಡಿ, ಹಂಗೆ ಹೋಗ್ಬಿಡಿ ಆ ಕಡೆಗೆ. ಬರ್ಬೇಡಿ, ಹೋಗ್ಬಿಡಿ ಹಂಗೆ. ಹುಡುಗರು ಯಾರ ಅಕ್ಕನ ಅಂಗಡಿಗೆ ಹೋಗಕ್ಕೆ ಹೇಳಿ. ಕಾಡಿನಲ್ಲಿ ಇರಬೇಕಾಗಿದ್ದ ಆನೆ ನಾಡಿಗೆ ಬಂದಿದ್ದು ಅಲ್ಲದೆ ಅರಣ್ಯ ಇಲಾಖೆ ಕಚೇರಿ ಬಳಿಯೇ ಬಂದಿರುವ ಘಟನೆ ಕೊಡಗಿನಲ್ಲಿ ನಡೆದಿದೆ. ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದ ಜನ ಕಾಡಾನೆಯನ್ನ ಕಂಡು ಗಾಬರಿಯಾಗಿದ್ದಾರೆ. ಕಾಡಿನ ಅಂಚಿನಿಂದ ನಾಡಿಗೆ ದಾಂಗುಡಿ ಇಟ್ಟಿದೆ. ಯಾನೆ ಅರಣ್ಯ ಇಲಾಖೆ ಕಚೇರಿ ಆವರಣಕ್ಕೆ ಬಂದಿದೆ. ಮುಖ್ಯ ರಸ್ತೆಯಲ್ಲಿ ಜನರನ್ನ ಓಡಾಡಿಸಿದೆ.
ಒಂಟಿ ಸಲಗವನ್ನ ಕಂಡು ಜನ ಗಲಿಬಿಲಿಯಾಗಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆಯ ತಿತಿಮತಿಯಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಹಾನಿ ಮಾಡದೆ ಕಾಡಿಗೆ ವಾಪಸ್ ನಡೆದಿದೆ ಆನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಅರಣ್ಯ ಇಲಾಖೆಯ ಕಚೇರಿ ಆವರಣಕ್ಕೇನೆ ಬಂದಿದೆ ಆನೆ. ಬರ್ಬೇಡಿ ಹೋಗ್ಬಿಡಿ ಹಂಗಿದೆ. ಯಾರ ಅಕ್ಕನ ಅಂಗಡಿಗೆ ಹೋಗಕ್ ಹೇಳಿ. ಅಂಗಡಿಗೆ ಹೋಗ್ಬಿಡಿ ಅಕ್ಕ. ಕಾರು ಆ ಕಡೆ ಹೋಗ್ಬಿಡಿ ಹಂಗೇನೆ. ಅಂಗಡಿಗೆ ಹೋಗಕ್ ಹೇಳಿ. ಅಂಗಡಿಗೆ ಹೋಗಿ. ಗಗನ್ ಅಲ್ಲಿ ನೋಡು ಆನೆ ಬಂತು ಗ್ರೌಂಡ್ ಹತ್ರ ನೋಡು, ಶೆಡ್ ಹತ್ರ. ಕಾರಿಂದ ಹೋಗ್ಕೇಳು. ಹಿಂಗೆ ಓಡಿಸ್ಬೇಕದು ತೋಟದೊಳಗೇನೆ. ಕಾರಿಂದ ಹೋಗ್ಕೇಳು. ಹಿಂಗೆ ಓಡಿಸ್ಬೇಕದು ತೋಟದೊಳಗೇನೆ. ನಮ್ಮ ಮನೆ ಆಫೀಸ್ ಮುಂದೆ ಆಫೀಸ್ ಮುಂದೆ. ಹುಡುಗರು ಯಾರು ಇದ್ರೆ ಬರ್ಬೇಡಿ ಹಂಗೆ ಹೋಗ್ಬಿಡಿ ಆ ಕಡೆಗೆ. ಬರ್ಬೇಡಿ ಹೋಗ್ಬಿಡಿ ಹಂಗಿದೆ. ಹುಡುಗರು ಯಾರ ಅಕ್ಕನ ಅಂಗಡಿಗೆ ಹೋಗಕ್ ಹೇಳಿ. ಅಂಗಡಿಗೆ ಹೋಗ್ಬಿಡಿ ಅಕ್ಕ. ಮುಂದೆ ಆಫೀಸ್ ಮುಂದೆ. ಹುಡುಗರು ಯಾರು ಇದ್ರೆ ಬರ್ಬೇಡಿ ಹಂಗೆ ಹೋಗ್ಬಿಡಿ ಆ ಕಡೆಗೆ. ಬರ್ಬೇಡಿ ಹೋಗ್ಬಿಡಿ ಹಂಗಿದೆ. ಹುಡುಗರು ಯಾರ ಅಕ್ಕನ ಅಂಗಡಿಗೆ ಹೋಗಕ್ ಹೇಳಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.